ಸೊ ಇವತ್ತು ಸಂಡೇ ಡೇ ರೂಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು, ಹಾಗೇನೆ ಸ್ವಲ್ಪ ಅಡುಗೆ ಎಲ್ಲ ಮಾಡೋದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. ಸೊ ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ 1 ವೀಕ್ಗೆ ಆಗೋ ಸಣ್ಣ ಪುಟ್ಟ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಹಂಗೇನೆ ವಿಡಿಯೋನು ಸ್ಟಾರ್ಟ್ ಮಾಡ್ತಾ ಅದನ್ನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ ಅಂತ ಹಂಗೇನೇನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಸಂಡೇ ರೋಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸಂಡೇ ಅಂದರೆ ಒಂಥರ ಲೇಝಿ ಡೇ ಅಂತಲೇ ಹೇಳ್ಬೋದು ಅಲ್ವಾ. ತುಂಬ ಜನಕ್ಕೆ ರೆಸ್ಟ್ ಮಾಡೋ ಡೇನೂ ಕೂಡ ಆಗಿರುತ್ತೆ, ಆದರೆ ಬಟ್ ಹೌಸ್ ವೈಫ್ಗಳಿಗಂತೂ ರೆಸ್ಟ್ ಮಾಡೋ ಡೇ ಅಲ್ವೇ ಅಲ್ಲ ಅಂತಲೇ ಹೇಳ್ತೀನಿ. ಸೊ ಆ ದಿನ ಕೆಲವೊಂದಿಷ್ಟು ಪ್ರಿಪ್ರೇಷನ್ಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು, ಇಲ್ಲ ಸಂಡೇ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿರೋ ಕೆಲಸಗಳಾಗಿರ್ಬೋದು. ಸೊ ಈ ಥರ ಕೆಲಸಗಳಂತೂ ಓಡ್ತಾ ಇರುತ್ತೆ ಸಂಡೇ ಡೇ ಅಂತಲೇ ಹೇಳ್ತೀನಿ. ಸೊ ಹಾಗೆಯೇ ಕೂಡ ನಂದು ರೋಟೀನ್ ಯಾವ ಥರ ಇದೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ಟೆ ಎಲ್ಲ ಒಂದು ರಾಶಿ ಇತ್ತು ಆಯಿತಾ. ಸೊ ಅದನ್ನೆಲ್ಲ ನೀಟಾಗಿ ಎಲ್ಲನೂ ವಾಶ್ಗೆ ಹಾಕ್ಬಿಟ್ಟು ಅದನ್ನೆಲ್ಲ ಬಿಸಿಲು ಚೆನ್ನಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಬಿಸಿಲಿಗೆಲ್ಲ ಒಣೆಯಾಕಿದ್ದೀನಿ. ಸೊ ಅದೆಲ್ಲ ಚೆನ್ನಾಗಿ ಡ್ರೈ ಆಗಿದ್ದಾದಮೇಲೆ ಅದನ್ನೆಲ್ಲ ನೀಟಾಗಿ ಮಡಚಿ ಅದಾದ್ರ ಜಾಗಕ್ಕೆ ಇಡೋದು ಕೂಡ ಒಂದು ಕೆಲಸ ಅಲ್ವಾ. ಸೊ ಈ ಹೌಸ್ ವೈಫ್ಗಳ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಬಿಡಿ, ಅದಂತೂ ಸ್ಟಾಪ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ. ಸೊ ನನ್ನ ರೋಟೀನ್ಗೆ ಬಂದುಬಿಡೋಣ. ಸೊ ಅದನ್ನೇ ತಾನೇ ನಾನು ವಿಡಿಯೋ ಮಾಡ್ತಾ ಇರೋದು. ಇದೇನಪ್ಪ ಇವಳು ಪುರಾಣ ಎಲ್ಲ ಓದ್ತಿದ್ದಾಳೆ ಅಂತೆಲ್ಲ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಸೊ ನನ್ನ ರೋಟೀನ್ ಬಂದುಬಿಟ್ಟು ನಾರ್ಮಲ್ ಡೇ ಹೆಂಗಿರುತ್ತೆ ಸೊ ಹಂಗಂಗೆ ಹೋಗ್ತಾನೆ ಇರುತ್ತೆ ಅಂತಲೇ ಹೇಳ್ತೀನಿ. ಅಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತೀನಿ. ಸಂಡೇ ಡೇ ರೋಟೀನಲ್ಲಿ ಕೆಲವೊಂದಿಷ್ಟು ಕೆಲಸಗಳನ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ. ಇದನ್ನೆಲ್ಲ ನಾನು ಸಂಡೇ ಮುಗಿಸ್ಕೊಂಡ್ರೆ ನಾನು ಕಂಪ್ಲೀಟ್ 1 ವೀಕ್ಗೆ ನನಗೆ ಟೆನ್ಷನ್ ಇರಲ್ಲ ಅಂತಂದ್ಬಿಟ್ಟು ಅನ್ಕೊತಾ ಕೆಲಸನ ಮಾಡ್ಕೊತಾ ಇರ್ತೀನಿ. ಸೊ ನನ್ನ ರೋಟೀನ್ ಏನಪ್ಪ ಅಂತಂದರೆ ಬೆಳಿಗ್ಗೆ ಟಿಫನ್ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಕೊಟ್ಟಿದ್ದಾದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ, ಕಿಚನ್ ಕ್ಲೀನ್ ಮಾಡಿ, ಮನೆ ಕ್ಲೀನ್ ಮಾಡಿ, ಹಾಗೆಯೇ ಮಧ್ಯಾಹ್ನ ಅಡುಗೆನೂ ಕೂಡ ಮುಗಿಸ್ಕೊಂಡೆ. ಇದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಸ್ಟಿಚಿಂಗ್ ಇಟ್ಕೊಳ್ಬೇಕಾಗಿತ್ತು, ಅದನ್ನು ಇಟ್ಕೊಂಡೇ ಇರಲಿಲ್ಲ, ಜಸ್ಟ್ ಹಂಗೇ ಇಟ್ಬಿಟ್ಟಿದ್ದೀನಿ. ಎಷ್ಟೋ ದಿನದಿಂದ ಹಂಗೆ ಇಟ್ಟಿದ್ದೀನಿ ಬಟ್ಟೆಗಳನ್ನ ಮಿಷಿನ್ ಮೇಲೆ, ಅಂದರೆ ತುಂಬ ದಿನದಿಂದ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೆ. ಅದೆಲ್ಲ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಕೂತ್ಕೊಂಡೆ. ಕ್ಲೀನಿಂಗ್. ಸೊ ಈ ಕ್ಲೀನಿಂಗ್ ಅನ್ನೋದು ಒಂಥರ ಒಂದು ರೋಗ ಇದ್ದಂಗೆ ಆಗಿಬಿಟ್ಟಿದೆ ಅಲ್ವಾ. ಈ ಕ್ಲೀನಿಂಗ್ ಆಗಿಲ್ಲ, ಮನೆ ನೀಟಾಗಿಲ್ಲ, ಆ ಪ್ಲೇಸಲ್ಲಿ ಆ ವಸ್ತುಗಳು ಇಲ್ಲ ಅಂತಂದ್ರಂತೂ ಎಷ್ಟು ಸಿಟ್ಟು ಬರುತ್ತೆ ಅಲ್ವಾ. ನಾವು ಎಲ್ಲೋ ಉಟ್ಬಿಟ್ಟಿದ್ದೀವೇನೋ ಅನ್ನೋ ಥರ ರೇಂಜ್ಗೆ ಆಡ್ತಾ ಇರ್ತೀವಿ. ಅಂದರೆ ಆ ಪ್ಲೇಸು ನೀಟಾಗಿಲ್ಲ, ಡಿಸಿಪ್ಲಿನ್ ಆಗಿಲ್ಲ ಅಂತ ಅಂದರೆ ಮಾತ್ರ ಈ ಥರ ಸಿಟ್ಟು ಬರೋದು ಅಲ್ವಾ. ಸೊ ನನಗೂ ಕೂಡ ಹಂಗೇ ಸ್ವಲ್ಪ ನೀಟಾಗಿರಬೇಕು, ನೀಟಾಗಿದ್ಮೇಲೆ ಅದು ನೀಟಾಗಿರ್ಬೇಕಷ್ಟೇ. ಸೊ ಆ ಥರ ಅದನ್ನೆಲ್ಲ ವಾಶ್ಗೆ ಹಾಕಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಅದನ್ನೆಲ್ಲ ನೀಟಾಗಿ ಟೇಬಲ್ ಕವರ್ಸ್ ಎಲ್ಲ ವಾಶ್ ಮಾಡಿದಾದ್ಮೇಲೆ ಸ್ವಲ್ಪ ಅದನ್ನು ಅರೇಂಜ್ ಮಾಡ್ತಾ ಇದ್ದೀನಿ. ಅರೇಂಜ್ ಮಾಡಿದ್ರೆ ಏನೋ ಒಂದು ಲುಕ್ ಅಂತಾನೆ ಹೇಳ್ಬೋದು. ಸೊ ಈ ಥರ ಡೆಕೋರೇಟ್ ಮಾಡಿ ಅರೇಂಜ್ ಮಾಡಿ ಇಟ್ಬಿಟ್ಟಿರೋದನ್ನ ನೋಡಿ ಅದು ಖಾಲಿ ಇದ್ರಂತೂ ಅದು ಇಷ್ಟನೇ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಅದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟಿರ್ತೀನಿ. ಅದಾದಮೇಲೆ ನೆಕ್ಸ್ಟ್ ಬೇರೆ ಕೆಲಸ ಏನಿರುತ್ತೆ ನೋಡಿ ಅದನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸಾಧ್ಯವಾದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಹಸ್ಬೆಂಡ್ ಬಟ್ಟೆಗಳೆಲ್ಲ ಸ್ವಲ್ಪ ಐರನ್ ಮಾಡಬೇಕಾಗಿತ್ತು. ಈ ಸಂಡೇ ಮಾಡಿಟ್ರೆ ನೆಕ್ಸ್ಟ್ ಸಂಡೇವರೆಗೂ ಬರುತ್ತೆ. ಅಂದರೆ ಅವಾಗವಾಗ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ನಾನು ಕರೆಕ್ಟಾಗಿ 1 ವೀಕ್ಗೆ ಒಂದ್ಸತಿ ಐರನ್ನ ಮಾಡ್ಕೋಬೋದಲ್ವಾ. ಸೊ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಐರನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು, ಕರೆಂಟೇ ಇರಲಿಲ್ಲ. ಸಿಕ್ಕಾಪಟ್ಟೆ ಟೈಮ್ ವೆಯ್ಟ್ ಮಾಡಿದ್ದೀನಿ. ಅದಾದಮೇಲೆ ನಾನು ನೆಕ್ಸ್ಟ್ 1 ವೀಕ್ ಆಗೋ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ, ಫಸ್ಟ್ ಐರನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಬಟ್ ಕರೆಂಟ್ ಬರಲೇ ಇಲ್ಲ. ಸೊ ಫೈನಲಿ ನಾನು ಬೇಡ ಬಿಡು ಇದನ್ನೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನೇನು ತರಕಾರಿ ಕಟ್ ಮಾಡಿ ಇಟ್ಕೊಬೇಕಾಗಿತ್ತು ನೋಡಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ನನಗೆ ವೀಕ್ವರೆಗೂ ಕೂಡ ಯೂಸ್ ಆಗುತ್ತೆ. ಅಂತಂದರೆ ಪಲ್ಯ ಮಾಡೋದಕ್ಕಾಗಿರ್ಬೋದು, ಇಲ್ಲ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಏನಾದರೂ ಯೂಸ್ ಆಗೋದು, ಸೂಪ್ ಮಾಡೋದಕ್ಕಾಗಿರ್ಬೋದು, ಇಲ್ಲ ಸಾಂಬಾರು ಮಾಡೋದಕ್ಕೆ, ಇಲ್ಲ ಪಲಾವ್ ಮಾಡೋದಕ್ಕಾಗಿರ್ಬೋದು, ಏನಕ್ಕಾದ್ರೂ
ಆದರೂ ತರಕಾರಿ ಬೇಕೇ ಬೇಕಾಗಿರುತ್ತೆ ಅಲ್ವಾ. ಇವಾಗ ದೋಸೆ ಚಪಾತಿ ಏನೋ ಒಂದು ಮಾಡಿರ್ತೀವಿ, ಪಟ್ ಅಂತ ಮಾಡಬೇಕು ಅಂತಂದರೆ ಹಚ್ಚಿಟ್ಕೊಳ್ತಾ ಕೂತ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಾಗ ನಾನು ನೆಕ್ಸ್ಟು 1 ವೀಕಲ್ಲಿ ಯಾವ್ಯಾವ ಥರ ತಿಂಡಿನ ಮಾಡ್ಬೋದು, ಏನೇನು ತರಕಾರಿ ಇದೆ ಮನೇಲಿ, ಸೊ ಯಾವ ತರಕಾರಿನ ಬೇಗ ಖಾಲಿ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ನೋಡಿ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಸಾಧ್ಯವಾದಷ್ಟು ಎಷ್ಟಾಗುತ್ತೆ ಅಷ್ಟು ಪ್ರಿಪ್ರೇಷನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಕಂಪ್ಲೀಟಾಗಿ ಇದನ್ನು ವೀಡಿಯೋ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಾನು ನೆಕ್ಸ್ಟ್ ಯಾವಾಗಲಾದ್ರೂ ಕೂಡ ಶೇರ್ ಮಾಡ್ಕೊತೀನಿ ಕಂಪ್ಲೀಟ್ ನಾನು ಯಾವ್ಯಾವ ರೀತಿ ಪ್ರಿಪ್ರೇಷನ್ನ 1 ವೀಕ್ವರೆಗೂ ಏನೇನು ಮಾಡಿ ಇಟ್ಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅರ್ಧ ಖಾಲಿ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಬೀಟ್ರೋಟು, ಬೀನೀಸು, ಸೊ ಈ ಥರ ಐಟಮ್ಸು ಸ್ವಲ್ಪ ಮನೇಲಿ ಜಾಸ್ತಿ ಇತ್ತು. ಹಾಗಾಗಿ ಇದನ್ನೆಲ್ಲ ಹಚ್ಚಿಟ್ಕೊಂಡ್ರೆ ನಾನು ಪಲ್ಯ ಎಲ್ಲ ಮಾಡಿ ಬೇಗ ಖಾಲಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ಥರ ಐಟಮ್ಸ್ಗಳನ್ನ ಹಚ್ಚಿಟ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಹಚ್ಚಿಟ್ಕೊಳ್ಳೋದಿಲ್ಲ, ತರಕಾರಿಗಳೆಲ್ಲ ಆ ಟೈಮ್ಗೆ ಸ್ವಲ್ಪ ಬೇಗ ಆಗೋ ಥರ ಹಚ್ಚಿಟ್ಕೊತೀನಿ. ಈ ಜಾಸ್ತಿ ಇರುತ್ತೆ ನೋಡಿ, ಅಂದರೆ ವೇಸ್ಟ್ ಆಗಿಬಿಡುತ್ತೆ, ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಈ ಥರ ಐಟಮ್ಸ್ಗಳನ್ನ ಹಚ್ಚಿಟ್ಕೊತೀನಿ. ಕರ್ಬೇವಿನ ಸೊಪ್ಪನ್ನು ಕೂಡ ಅಷ್ಟೇ ಬಿಡಿಸಿಟ್ಕೊಂಡಿದ್ದೀನಿ, ಬಾಕ್ಸ್ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಅದೆಲ್ಲ ಕ್ಲೀನಾಗಿ ಡ್ರೈ ಆದಮೇಲೆ ಅದನ್ನೆಲ್ಲ ಫಿಲ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ನಾನು ವೀಕ್ ಪ್ರಿಪ್ರೇಷನ್ ಮುಗೀತು ಅಂತಲೇ ಹೇಳ್ತೀನಿ. ಸೊ ಕಾಯಿ ತುರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದೊಂದು ಹೇಳೋದು ಮರ್ತ್ಬಿಟ್ಟೆ. ಸೊ ಎಕ್ಸ್ಟ್ರಾ ಕಾಯಿ ಇರೋದನ್ನು ಬೇಗ ತುರಿದಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಆರಾಮಾಗಿ ಇಟ್ಕೊಳ್ಬಹುದು ಅಲ್ವಾ. ಸೊ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಮಧ್ಯಾಹ್ನ ಅಡುಗೆ ಮಾಡಿರೋ ಪಾತ್ರೆಗಳೆಲ್ಲ ಯಾವುದನ್ನು ಕೂಡ ವಾಶ್ ಮಾಡ್ಕೊಂಡಿರಲಿಲ್ಲ ಆಯಿತಾ. ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟು ಮತ್ತು ಕಸ ಎಲ್ಲ ತೆಗೆದಿದ್ದಾದಮೇಲೆ ಬಟ್ಟೆಗಳೆಲ್ಲ ಐರನ್ ಮಾಡಿ ಎತ್ತಿಟ್ಕೊಂಡೆ. ಆ ಟೈಮಲ್ಲಿ ನನ್ನ ಫ್ರೆಂಡ್ ಜೊತೆ ಕಾಲ್ ಮಾಡಿ ಮಾತಾಡ್ತಿದ್ದೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವಾಗ ಬಟ್ಟೆಗಳೆಲ್ಲ ಹ್ಯಾಂಗರ್ಗೆ ಹಾಕ್ಬಿಟ್ಟು ನೀಟಾಗಿ ಅದ್ರ ಜಾಗದಲ್ಲಿ ಅದನ್ನು ಇಟ್ಬಿಟ್ರೆ ನನ್ನ ಹಸ್ಬೆಂಡ್ ಯೂಸ್ ಮಾಡ್ಕೊತಾರೆ. ಇಲ್ಲ ಅಂತಂದರೆ ಒಂದು ಡೈಲಾಗ್ ಬರುತ್ತೆ ನೋಡಿ ಕಾಮನ್ನಾಗಿ, ಯಾವಾಗ್ಲೂ ಫೋನ್ ನೋಡ್ತಾನೆ ಇರೋ, ನನ್ನ ಬಟ್ಟೆಗಳು ಮಾತ್ರ ಐರನ್ ಮಾಡಬೇಡ. ಸೊ ಈ ಥರ ಡೈಲಾಗ್ ಬಂದೇ ಬರುತ್ತೆ. ಕೆಲಸ ಎಲ್ಲ ಮಾಡೋದೇ ಉಂಟಂತೆ, ಇದೊಂದನ್ನ ಯಾಕೆ ಸ್ಕಿಪ್ ಮಾಡ್ಕೊಂಬಿಡೋಣ, ಇದನ್ನು ಮಾಡಿ ಬಿಟ್ಬಿಡೋಣ ಅಲ್ವಾ. ಅವಾಗ ಯಾವುದೇ ರೀತಿ ಡೈಲಾಗ್ ಬರೋದೇ ಇಲ್ಲ. ಸೊ ಇವಾಗ ಟೈಮ್ ಬಂದುಬಿಟ್ಟು ಸಂಜೆ 5:20 ಆಗಿದೆ. ನಾನು ಕೂಡ ಸಂಜೆ ಟೈಮಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಹಾಗೆಯೇ ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಅಂತಲೇ ಹೇಳ್ತೀನಿ. ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ಕೊಬೇಕು. ನಾನು ನೆಕ್ಸ್ಟ್ 1 ವೀಕ್ಗೆ ಯಾವ ಥರ ಪ್ಲ್ಯಾನ್ ಮಾಡ್ಕೊತೀನಿ ಅದನ್ನೆಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ಕಂಪ್ಲೀಟಾಗಿ ನೆಕ್ಸ್ಟ್ 1 ವೀಕ್ಗೆ ರಿಸ್ಕ್ ಆಗಬಾರ್ದು ಅಂತ ಅಷ್ಟೇ. ಇವಾಗ ಫ್ರಿಜ್ ಇದೆ ಅಲ್ವಾ, ಸೊ ಆದಷ್ಟು ಜಾಸ್ತಿ ಟೈಮ್ ಇಡಿಸುತ್ತೆ ನೋಡಿ ವೆಜಿಟೇಬಲ್ಸು, ಅಥವಾ ಜಾಸ್ತಿ ಏನಾದ್ರು ವೆಜಿಟೇಬಲ್ಸ್ ಮನೇಲಿದ್ದರೆ ಅದನ್ನೆಲ್ಲ ನೀಟಾಗಿ ಹಚ್ಚಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಟ್ಲೀಸ್ಟ್ 1 ವೀಕ್ವರೆಗೂ ಕೂಡ ನನಗೆ ಪ್ಲ್ಯಾನ್ ಮಾಡಿ ಅಡುಗೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಸೊ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊತಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಬೇರೆ ಬೇರೆ ತರಕಾರಿಗಳಿರುತ್ತೆ ಅಲ್ವಾ, ಸೊ ಅದನ್ನು ಕೂಡ ಈ ರೀತಿ ಹಚ್ಚಿಟ್ಕೋಬೋದು, ಅಥವಾ ಆ ಥರ ಮಸಾಲೆಗಳನ್ನ ರೆಡಿ ಮಾಡಿ ಇಟ್ಕೋಬೋದು. ಸೊ ಈ ಥರನೂ ಕೂಡ ಮಾಡಿ ಇಟ್ಕೋಬೋದು. ಹಾಗೆಯೇ ಸ್ವಲ್ಪ ಕಂಪ್ಲೀಟ್ ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಸಣ್ಣ ಪುಟ್ಟ ಕೆಲಸಗಳು ಏನಿರುತ್ತೆ ನೋಡಿ ಅದನ್ನು ಸಂಡೇ ಟೈಮ್ ಇಟ್ಕೊಂಡಿರ್ತೀನಿ ನಾನು. ಮತ್ತು ಇವಾಗ ನಾನು ಆವಾಗಲೇ ತೋರಿಸ್ದಂಗೆ ಸ್ವಲ್ಪ ಟೇಬಲ್ ಕವರ್ಸ್ ಎಲ್ಲ ಕೈಯಲ್ಲಿ ವಾಶ್ ಮಾಡಬೇಕಲ್ವಾ, ಸೊ ಅದನ್ನೆಲ್ಲ ವಾಶ್ ಮಾಡಿಕೊಂಡೆ ಇವತ್ತು ಬೆಳಗ್ಗೆಯಿಂದ. ಸೊ ಮತ್ತೆ ಅದನ್ನೆಲ್ಲ ತೊಗೊಂಡು ರೀಸೆಟ್ ಮಾಡಬೇಕಿತ್ತು. ಸೊ ಸಿಕ್ಕಾಪಟ್ಟೆ ಕೆಲಸ ಅಂತಲೇ ಹೇಳ್ಬೋದು. ಸೊ ಅದ್ರ ಮಧ್ಯೆ ವಿಡಿಯೋ ಬೇರೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಅದಾದಮೇಲೆ ಅಡುಗೆ ಬೇರೆ ಮಾಡಬೇಕಲ್ವ, ಸೊ ಅದು ಬೇರೆ ಒಂದು ಕೆಲಸ ಇರುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಕೆಲಸನ ನಾನು ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ವಿಡಿಯೋನೂ ಕೂಡ ಶೇರ್ ಮಾಡಿಕೊಂಡೆ. ಸೊ ಅದಾದಮೇಲೆ ಇವಾಗ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಕಾಫಿ ಕುಡಿಯೋದಕ್ಕಿಂತ ಮುಂಚೆ ಸ್ವಲ್ಪ ಒಂದು 1/2 hour ಟೈಮ್ ಇರುತ್ತೆ ನನಗೆ. 1/2 hour ನಾನು ಇವಾಗ ವಿಡಿಯೋನ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಬೇಕು. ಸೊ ಹಾಗಾಗಿ ಲಾಸ್ಟದೊಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಬಿಡೋಣ. ಸೊ ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡಿಲ್ವಲ್ಲ ಅಂತಂದ್ಬಿಟ್ಟು ಹಂಗೇ ಒಂದು ವೀಡಿಯೋನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವೀಡಿಯೋನ ಮಾಡ್ಕೊತಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಆಯಿತಾ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.